ಸರ್ ಇವಾಗ ಬಲರಾಮನ ದಿನಗಳಿಗೆ ಬರೋದಾದರೆ ನಿಮ್ಮ ಕ್ಯಾರೆಕ್ಟರ್ ಹೆಸರು ಕತ್ತಿ ಲಾಂಗ್ ಅಂತ ಅಂತಾರಲ್ಲ ಇಂಗ್ಲೀಷಲ್ಲಿ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಲಾಂಗ್ ಅನ್ನೋದನ್ನು ನನಗಿಂತ ಚೆನ್ನಾಗಿ ಯಾರು ಎಕ್ಸ್ಪ್ಲೇನ್ ಮಾಡ್ಬೋದು ಮೇಡಮ್, ಬಿಕಾಸ್ ಅದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಎಸ್, ಈ ಸಿನಿಮಾನಲ್ಲಿ ಕತ್ತಿ ಅಂದರೆ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ನೈಫ್. ಸೊ ಒಂದು ಸಿನಿಮಾ ಇದು ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರು ತುಂಬ ಶಾರ್ಪ್ ಆಗಿರುವಂಥ ಕ್ಯಾರೆಕ್ಟರು. ಸೊ ಅದಕ್ಕೆ ಆ ಕತ್ತಿ ಅನ್ನೋದು ಒಂದು ಹೆಸರು ಕೊಟ್ಟಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಒಂದು OG ಗ್ಯಾಂಗ್ಸ್ಟರ್, ಒಂದು 80s ಒಂದು ಟಿಂಟ್ ಇದೆ. ಒಂದು ಡ್ರೆಸ್ಸಿಂಗ್ ಸೆನ್ಸ್ನಲ್ಲಾಗಿರ್ಬೋದು, ಒಂದು ಬಾಡಿ ಲ್ಯಾಂಗ್ವೇಜ್ನಲ್ಲಾಗಿರ್ಬೋದು, ಮಾತಾಡೋ ಲ್ಯಾಂಗ್ವೇಜ್ನಲ್ಲಾಗಿರ್ಬೋದು, ಇಟ್ ಈಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಕನ್ನಡ ಮತ್ತು ಇನ್ನೊಂದು ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡಿ ಮಾತಾಡಿರೋವಂಥದ್ದು. ಬಹುಶಃ ನಾನು ಹೊರಗಡೆ ಬಂದಿದ್ದೆ ಒಂದು ಫೋನ್ ಕಾಲ್ ಅಟೆಂಡ್ ಮಾಡೋದಕ್ಕೆ. ಸಂತೋಷ್ ನಾರಾಯಣ್ ಅವರು ಹೇಳಿದ್ರು ಈಸ್ ಬಿಕಮ್ ಅ ಫ್ಯಾನ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತಂದ್ಬಿಟ್ಟು. ಐ ಮಿಸ್ಡ್ ಇಟ್. ಸೊ ಆಲ್ ದಿಸ್ ಇಸ್ ಗಿವಿಂಗ್ ಅ ವೆರಿ ಪಾಸಿಟಿವ್ ವೈಬ್ಸ್ ಫಾರ್ ದ ಮೂವಿ ಆ್ಯಂಡ್ ದಟ್ ಕ್ಯಾರೆಕ್ಟರ್. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಹೊರಗಡೆ ಬರಲಿ ಪರದೆ ಮೇಲೆ, ನೀವೇ ಹೇಳಬೇಕು ಅಂತ. ಓಕೆ, ನಾನು ಆವಾಗಲೇ ಹೇಳಿದೆ, ನೀವು ಹೇಳಿದ್ದು ನೀವು ನನ್ನ ಕೆರಿಯರ್ನಲ್ಲಿ ಇಷ್ಟು ಸಿನಿಮಾಗಳು ಒಂದಾದರೆ ಇದು ಬಹಳ ಸ್ಪೆಷಲ್ ಸಿನಿಮಾ ಅಂತ. ನಿಮಗೆ ಯಾಕೆ ಈ ಸಿನಿಮಾ ಬಹಳ ಸ್ಪೆಷಲ್ ಅಂತ? ಬಿಕಾಸ್ ನನ್ನ ಕರಿಯರ್ನಲ್ಲಿ ನಾನು ಮಾಡಿರೋದೆಲ್ಲ ಒಂದು ಹೈ ಪ್ರೊಫೈಲ್, ಒಂದು ರಿಚ್ ಅಥವಾ ಒಂದು ಟ್ರೆಡಿಷ್ನಲ್ ಗ್ಯಾಂಗ್ಸ್ಟರ್ ವೈಬ್ಸ್ ಕೊಟ್ಟಿರುವಂಥ ಮೂವಿ. ಒಂದು ಲೋಕಲ್ ಟಿಂಟಲ್ಲಿ ಒಂದು ಆಸೆ ಇರುತ್ತೆ ಒಬ್ಬ ಆರ್ಟಿಸ್ಟ್ಗೆ, ಫ್ರೀ ಆಗಿಬಿಡಬೇಕು ಅವನಿಗೆ ಇಷ್ಟ ಬಂದಂಗೆ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು, ಅವನದೊಂದು ಬಾಡಿ ಲ್ಯಾಂಗ್ವೇಜ್ನ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ಟ್ರೆಂಡ್ ಆಗುವಂಥ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅನ್ನೋದು. ಅದು ಈ ಸಿನಿಮಾ ನನಗೆ ಕೊಟ್ಟಿದೆ. ಐ ಥಿಂಕ್ ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ಅಥವಾ ಬಹುಶಃ ನೀವು ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ಕ್ಯಾರೆಕ್ಟರ್ ಏನು, ನನ್ನ ಬಾಡಿ ಲ್ಯಾಂಗ್ವೇಜ್ ಏನು, ಈ ಸಿನಿಮಾನಲ್ಲಿ ನಾನು ಏನು ಕೊಟ್ಟಿದ್ದೀನಿ. ಒಬ್ಬ ವಿನಯ್ ಗೌಡ ಒಬ್ಬ ಆ್ಯಕ್ಟರ್ ಅನ್ನೋದು ಗೊತ್ತಿತ್ತು, ಒಬ್ಬ ಪರ್ಫಾರ್ಮರ್ ಅನ್ನೋದು ನಿಮಗೆ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಪ್ರೊಡ್ಯೂಸರು ಹೇಳ್ತಾ ಇದ್ರು ನನಗೆ, ನಾನು ಮಾತಾಡಿಸಿದಾಗ ವಿನಯ್ ಅವರ ಆ್ಯಕ್ಟಿಂಗ್ ನೋಡಿ ನಾನೇ ಫ್ಯಾನ್ ಆಗೋದೆ ಅನ್ನೋ ರೀತಿಯಲ್ಲಿ ಅವರ ಒಂದು ಮಾತಾಗಿತ್ತು. ಸೊ ನೀವು ಹೇಳಿದ್ರಿ ಪ್ರೊಡ್ಯೂಸರ್ ಅವ್ರ ಬಗ್ಗೆ, ನಾನು ಒಂದು ಕೇಳಿದ್ರೆ ಅವರು 3 ತಂದು ಕೊಡ್ತಿದ್ರು ಅಂತ. ಸೊ ಓವರಾಲ್ ಸಿನಿಮಾದಲ್ಲಿ ಸಪೋರ್ಟಿವ್ ಡೈರೆಕ್ಟರ್ ಆಗಿರಬಹುದು, ಪ್ರೊಡ್ಯೂಸರ್ ಆಗಿರಬಹುದು, ಸಪೋರ್ಟ್ ಹೇಗಿತ್ತು? ಪ್ರೊಡಕ್ಷನಿಂದ ಅಂತೂ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ಬಿಕಾಸ್ ಈ ಒಂದು ಸಿನಿಮಾನ ನೀವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿ ಪರದೆ ಮೇಲೆ ತರೋದಕ್ಕೆ ಮಾತಾಡೋದು ತುಂಬ ಈಸಿ. ಇಟ್ ಟೇಕ್ಸ್ ಏಜಸ್ ಆ್ಯಂಡ್ ಲಾಡ್ ಆಫ್ ಕರೇಜ್ ಆ್ಯಂಡ್ ಲಾಡ್ ಆಫ್ ಮನಿ. ಇದಿಷ್ಟರಲ್ಲೂ ಯಾವುದು ಕಡಿಮೆ ಆಗ್ದಂಗೆ ಪದ್ಮಾವತಿ ಫಿಲ್ಮ್ಸ್, ಮ್ಯಾಡಮ್ಮು, ಶ್ರೇಯಸ್ ಅವರು ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡಿರೋವಂಥದ್ದು. ಆ್ಯಂಡ್ ಈ ಸಿನಿಮಾನ ಅಷ್ಟೇ ಬ್ಯೂಟಿಫುಲ್ಲಾಗಿ ಫಂಡ್ ಮಾಡಿ ಒಂದು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಪ್ರೊಡಕ್ಷನ್ ಹೌಸ್ ಇದು. ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆದಮೇಲೆ ದೊಡ್ಡ ಪ್ರೊಡಕ್ಷನ್ ಹೌಸ್ನಲ್ಲಿ ಇದು ಒಂದು ಪ್ರೊಡಕ್ಷನ್ ಹೌಸ್ ಆಗಿ ನಿಲ್ಲುತ್ತೆ. ಆ್ಯಂಡ್ ಪೀಪಲ್ ವಿಲ್ ಡೆಫಿನೆಟ್ಲಿ ಡೈ ಟು ವರ್ಕ್ ಫಾರ್ ದಿಸ್ ಪ್ರೊಡಕ್ಷನ್ ಹೌಸ್. ಆ ರೀತಿ ಒಂದು ಔಟ್ಪುಟ್ ಇದೆ ಈ ಪ್ರೊಡಕ್ಷನ್ ಹೌಸ್ನಲ್ಲಿ. ಕಮಿಂಗ್ ಬ್ಯಾಕ್ ಟು ಡೈರೆಕ್ಷನ್, ಚೈತನ್ಯ ಸರ್ ಇಸ್ ಅ ಮಾಸ್ಟರ್ ಮೈಂಡ್. OG ಗ್ಯಾಂಗ್ಸ್ಟರ್ಸ್ ಇರೋವಂಥ ಒಂದು ಸಿನಿಮಾ ತೆಗಿಬೇಕು ಅಂದರೆ ಇಟ್ ಈಸ್ ಆಲ್ವೇಸ್ ಬೀನ್ ಚೈತನ್ಯ ಸರ್. ಆ ಲಿಸ್ಟ್ನಲ್ಲಿ ಬರ್ತಾರವರು. ಆ ದಿನಗಳು ನೋಡಿದ್ಮೇಲೆ ಬಲರಾಮನ ದಿನಗಳು ಈ ದಿನಗಳು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂದರೆ ತಿರ್ಗಾ ಚೈತನ್ಯ ಸರ್ ಬಂದು ಇನ್ನೊಂದು ಯಾವುದಾದ್ರೂ ದಿನಗಳು ತಗೊಂಡ್ಬರ್ಬೇಕು. ಅಲ್ಲಿವರೆಗೂ ಈ ಟಾಕ್ಸ್ ಆಗಲಿ, ಇದ್ರದ್ದೊಂದು ಟಿಂಟ್ ಆಗಲಿ, ಈ ಫ್ಲೇವರ್ ಕಂಟಿನ್ಯೂ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಮೂವಿ. ಆ್ಯಂಡ್ ಎವ್ರಿ ಒನ್ ಹ್ಯಾವ್ ಪ್ಲೇಡ್ ಅ ಬ್ರಿಲಿಯಂಟ್ ಪಾರ್ಟ್ ಇನ್ ದಿಸ್ ಮೂವಿ. ಈಗ ಜೆನ್ಸಿಗಳು ಆಫ್ಟರ್ 2000 ಹುಟ್ಟಿರೋ ಅಂಥವರು, ದೇ ಡೋಂಟ್ ನೋ ಅಬೌಟ್ ವಾಟ್ ವಾಸ್ 80s ರೌಡಿಸಮ್ ಅಥವಾ ಗ್ಯಾಂಗ್ಸ್ಟರ್ಗಳು ಹೇಗಿದ್ರು ಅನ್ನೋದು ಗೊತ್ತಿಲ್ಲ. ಇಂಟರ್ನೆಟ್ ಫೈಟ್ಸ್ ನೋಡಿದ್ದಾರೆ, ರಿಯಲ್ ಫೈಟ್ಸ್ ರೋಡ್ನಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದು ನೋಡಿಲ್ಲ. ಈ ಸಿನಿಮಾ ತೋರಿಸತ್ತದನ್ನು. ಅಂದರೆ ವಿನಯ್ ಗೌಡ ಅವರ ಕ್ಯಾರೆಕ್ಟ್ರು ಬಹಳ ವಿಶೇಷವಾಗಿದೆ ಅಂದಂಗೆ ಆಯಿತು. ತುಂಬ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ನನಗೆ ಡೈರೆಕ್ಟ್ರು ಸ್ವಾತಂತ್ರ್ಯ ಕೊಟ್ಟಿದ್ರು ನನ್ನ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅಂತ. ನೀವು ಹೊಸದಾಗೆಲ್ಲ ಏನು ಸೇರಿಸಿದ್ದೀರಾ? ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಅಂದರೆ ಡೈರೆಕ್ಟರ್ಸ್ ಹ್ಯಾವ್ ಗಾಟ್ ಫ್ರೀಡಮ್ ಟು ಬ್ರೀಫಸ್. ಅಂದರೆ ನನಗೆ ಈ ಕ್ಯಾರೆಕ್ಟರ್ ಬೇಕು ಅನ್ನೋದು, ಸ್ಟೋರಿ ಹೀಗಿದೆ, ಡೈಲಾಗ್ಸ್ ನನಗೆ ಹೀಗೆ ಬೇಕು ಅನ್ನೋದು ಡೈರೆಕ್ಟರ್ಸ್ ಕೊಡೋವಂಥ ಫ್ರೀಡಮ್. ಅದನ್ನು ಒಂದು ಪಾತ್ರಕ್ಕೆ ಕೂರಿಸ್ಕೊಂಡು ಒಂದು ಬಾಡಿ ಲ್ಯಾಂಗ್ವೇಜ್ ತೊಗೊಂಡು ಆ ಡೈಲಾಗ್ಸ್ನ ಡೆಲಿವರಿ ಮಾಡೋ ಸ್ಟೈಲ್ ಆಗಲಿ, ಡೆಲಿವರಿ ಮಾಡುವಾಗ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅಥವಾ ಒಂದು ಪಾಸ್ಗಳು ತೊಗೊಳೋದು,
ಆ ಸ್ಟೈಲ್ ಹೇಳೋದು ಇದೆಲ್ಲ ಆರ್ಟಿಸ್ಟಿಗೆ ಬಿಟ್ಟಿರುತ್ತೆ. ಅದನ್ನು ಇಂಪ್ರವೈಸ್ ಮಾಡಿಕೊಂಡು ಎಲ್ಲಿ ಡೈಲಾಗ್ನ ನಿಲ್ಲಿಸ್ಬಿಟ್ಟು ಕಟ್ ಆಗಬೇಕಾಗಿತ್ತು ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಇನ್ನೊಂಚೂರು ಮೂಮೆಂಟ್ ತೊಗೊಂಡಿರೋದು ಅಥವಾ ಇನ್ನೊಂಚೂರು ಎಕ್ಸ್ಟ್ರಾ ಮಾತಾಡಿರೋದು, ಬಾಡಿ ಲ್ಯಾಂಗ್ವೇಜ್ ಮಾಡಿರೋದು, ನಾನು ನಿಲ್ಲಿಸೋವರೆಗೂ ಓಕೆನಾ ಸರ್ ಅನ್ನೋವರೆಗೂ ಕಟ್ ಮಾಡ್ತಿರಲಿಲ್ಲ ಚೈತನ್ಯ ಸರು. ಏನು ಮಾಡ್ತಾನೋ ಮಾಡಲಿ ಅಂತ ಬಿಟ್ಬಿಡೋರು. ಸಪೋಸ್ ಇವಾಗ ಒಂದು ಸೀನ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಜಗಳ ಆಗ್ತಿರುತ್ತೆ, ನಮ್ಮ ಟೀಮಿಂದ ಇನ್ನೊಂದು ಟೀಮ್ಗೆ ಒಂದಷ್ಟು ಜನ ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಬೈತಿರ್ತೀನಿ, ಅದನ್ನೆಲ್ಲ ಹೇಳಿರಲ್ಲ ಬೈಬೇಕು ಅನ್ನೋದು. ಬೈತಿರ್ತೀನಿ, ಪಕ್ಕದಲ್ಲಿ ಬಂದು ನನ್ನ ಒಬ್ಬ ರೈಟ್ ಹ್ಯಾಂಡನ್ನೇ ಬಂದು ಏನಾಯ್ತಣ್ಣ ಅಂತಾನೆ, ತಿರುಗ್ಬಿಟ್ಟು ಅವ್ನು ಜೋರಾಗಿ ಬೈತೀನಿ ನಾನು. ಹಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನಾನು ಬೈತೀನಿ ಅನ್ನೋದು. ನಾನು ಬೈದಾಗ ಅವ್ನು ಬಿದ್ದಿದ್ದಾನೆ, ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅದು. ಸೊ ದಟ್ ಈಸ್ ಹೌ ಚೈತನ್ಯ ಸರ್ ಶಾರ್ಟ್ಗಳು ಇಡ್ತಾ ಇದ್ದು. ನೀನು ಮಾಡು, ನೀನು ಎಲ್ಲಿ ತನಕ ತೊಗೊಂಡು ಹೋಗ್ತೀಯ, ನಾನು ಕಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋರು. ವಿ ಯೂಸ್ ಟು ಡೂ ದ್ಯಾಟ್. ಶಾರ್ಟ್ಸ್ ತುಂಬ ಚೆನ್ನಾಗಿ ಬರೋದು, ಸೀನ್ಗಳು ಸಕ್ಕದಾಗಿ ಬರೋದು, ಆ್ಯಂಡ್ ದಟ್ ಈಸ್ ವಾಟ್ ಬಲರಾಮ ದಿನಗಳು ಈಸ್ ಆಲ್ ಅಬೌಟ್. ಅಂದರೆ ಒಬ್ಬ ಕಲಾವಿದರಿಗೆ ಈ ರೀತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ? ತುಂಬ ಮುಖ್ಯ ಮ್ಯಾಮ್. ಬಿಕಾಸ್ ಒಂದು ರೆಸ್ಟ್ರಿಕ್ಷನ್ಸ್ ಹಾಕಿ ನೀವು ಒಂದು ಬೌಂಡ್ರಿ ಹಾಕ್ಬಿಟ್ಟು ನೀವು ಇಷ್ಟರಲ್ಲೇ ನೀವು ಡ್ಯಾನ್ಸ್ ಮಾಡಬೇಕು ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಫುಲ್ ಸ್ಟೇಜ್ ಕೊಟ್ಬಿಟ್ಟು ಯೂಸ್ ಮಾಡ್ಕೊ ಫುಲ್ ಸ್ಟೇಜು ಅಂತ ಕೊಟ್ಟಾಗ ಈ ಮೂಲೆಯಿಂದ ಆ ಮೂಲೆವರೆಗೂ ಕುಣ್ಕೊಂಡು ಮಾಡಿಕೊಂಡು ಪಲ್ಟಿ ಹೊಡ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು. ದಟ್ ಈಸ್ ವಾಟ್ ಚೈತನ್ಯ ಸರ್ ಹ್ಯಾಸ್ ಗಿವನ್ ಮೀ. ಈ ಹಿಂದೆ ವಿನಯ್ ಗೌಡ ಅವರು ಸೀರಿಯಲ್ ನೋಡುವಂತಹ ವೀಕ್ಷಕರಿಗೆ ಇಷ್ಟ ಆಗ್ತಿದ್ರು. ಆನಂತರ ರಿಯಾಲಿಟಿ ಶೋಗೆ ಬಂದ್ರಿ, ರಿಯಾಲಿಟಿ ಶೋ ನೋಡುವಂತಹ ವೀಕ್ಷಕರಿಗೂ ಇಷ್ಟ ಆಗ್ತಿದ್ರು. ಆಮೇಲೆ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ವಿ, ಸಿನಿಮಾ ನೋಡುವಂತಹ ಪ್ರೇಕ್ಷಕರಿಗೂ ಇಷ್ಟ ಆದ್ರಿ. ಈಗ ಅಲ್ಲಿ ಸ್ಟೇಜ್ ಮೇಲೆ ಒಬ್ಬರು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಕಂಪೋಸರ್ ನನ್ನ ಫೇವ್ರೆಟ್ ವಿನಯ್ ಅವರು ಅಂತ ಹೇಳಿದಾಗ ಅದು ನಿಮ್ಮ ಜರ್ನಿನ ನಾವು ರೆಸ್ಪೆಕ್ಟ್ ನೋಡಿಕೊಂಡು ಬಂದಿರೋದ್ರಿಂದ ಒಂದು ರೆಸ್ಪೆಕ್ಟ್ ಮಾಡ್ತೀವಿ. ನಮಗಂತೂ ಭಾಳ ಖುಷಿ ಆಯಿತು. ಸೊ ಅದು ನಿಮ್ಮ ಕಿವಿಗೆ ಬಿದ್ದಾಗ ನಿಮಗೆ ಹೇಗೆ ಅನ್ನಿಸ್ತು? ಐ ಆ್ಯಕ್ಚುಲಿ ಮಿಸ್ಡ್ ಇಟ್. ನಾನು ಒಂದು ಫೋನ್ ಕಾಲ್ ಅಟೆಂಡ್ ಮಾಡೋದಕ್ಕೆ ಹೊರಗಡೆ ಬಂದಿದ್ದೆ, ಆ್ಯಂಡ್ ಆ ಮೂಮೆಂಟ್ನಲ್ಲಿ ಹೇಳಿದ್ದಾರೆ, ಆ್ಯಂಡ್ ಐ ಸೋ ಮಚ್ ಮಿಸ್ಡ್ ಇಟ್. ನಂಗೆ ತುಂಬ ಖುಷಿ ಆಯಿತು. ಅದು ಹೀಸ್ ಅ ಲೆಜೆಂಡ್ ಮ್ಯೂಸಿಕ್ನಲ್ಲಿ. ಸಂತೋಷ್ ನಾರಾಯಣ್ ಅಂದರೆ ಇಡೀ ಇಂಡಿಯಾಗೆ ಗೊತ್ತು, ನಾಟ್ ಓನ್ಲಿ ಇಂಡಿಯಾ, ಔಟ್ಸೈಡು ಗೊತ್ತು. ಗ್ಯಾಂಗ್ಸ್ಟರ್ ಮೂವೀಸ್ಗೆ ಹೇಳಿ ಮಾಡಿಸಿದಂಥ ಒಂದು ಪ್ರತಿಭೆ. ಮ್ಯೂಸಿಕ್ಕು ಅವ್ರದ್ದು ನೀವು ಕೇಳಿರ್ಬೋದು, ಕಬಾಲಿ, ಕಲ್ಕಿ, ವಡಾ ಚೆನ್ನೈ, ಇದೆಲ್ಲ ಇವತ್ತಿಗೂ ನಿಮ್ಮ ಹೆಸರುಗಳು ಹೇಳ್ತಾ ಇರೋ ಹಂಗೆ ಮ್ಯೂಸಿಕ್ ಓಡ್ತಾ ಇರುತ್ತೆ ಕಿವಿನಲ್ಲಿ. ಅಂಥ ಒಬ್ಬರು ಡೈರೆಕ್ಟರು ನಮ್ಮ ಸಿನಿಮಾಗೆ ಒಂದು ಮ್ಯೂಸಿಕ್ ಕೊಟ್ಟು, ಅದರಲ್ಲೂ ನನ್ನ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟು ಐ ಬಿಕಮ್ ಅ ಫ್ಯಾನ್ ಆಫ್ ಹಿಸ್ ಕ್ಯಾರೆಕ್ಟರ್ ಅಂದಾಗ ಐ ವಾಸ್ ಆನ್ ಕ್ಲೌಡ್ 9. ನಂಗೆ ತುಂಬ ಖುಷಿ ಆಯಿತು, ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಕೆಪ್ಟ್ ದಟ್ ಪ್ರಾಮಿಸ್. ಅಂದರೆ ಆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ಆ್ಯಂಡ್ ಐ ಹೋಪ್ ಟು ಎಂಟರ್ಟೈನ್ ಮೋರ್ ಇನ್ ಫ್ಯೂಚರ್. ಹಾಗೆ ಇನ್ನೊಂದು ಕೊನೆಯ ಪ್ರಶ್ನೆ, ನಿಮ್ಮ ಹಾಗೇನೆ ವಿನೋದ್ ಪ್ರಭಾಕರ್ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ ಅಂತ? ಯಾಕೆಂದರೆ ಅವರು ಒಂದು ಸ್ವಲ್ಪ ರಗಡ್ಡು, ನೀವು ಜೊತೆಗೆ ಸೇರಿದ್ರೆ ಕಾಂಬಿನೇಷನ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗಂತೂ ಇದೆ. ಹೇಗೆ ವರ್ಕ್ ಆಗಿದೆ? ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಆಲ್ಸೋ ನಾನು ಹೇಳಿದಾಗೆ ಒಬ್ಬರು ಹೀರೋ ಮುಂದೆ ಇನ್ನೊಬ್ರು ನಿಂತ್ಕೊಂಡು ಪರ್ಫಾರ್ಮ್ ಮಾಡೋವಾಗ ಒಂದಷ್ಟು ಭಯ ಇರುತ್ತೆ. ಬಟ್ ಆ ಕಂಫರ್ಟ್ ಝೋನ್ನ ವಿನೋದ್ ಸರ್ ಕೊಟ್ಟಿದ್ದಾರೆ. ಬಿಕಾಸ್ ವೆರಿ ಫಸ್ಟ್ ಸೀನ್ ಅವ್ರನ್ನ ಕಿಕ್ ಮಾಡುವಂಥ ಒಂದು ಸೀನ್ನಲ್ಲಿ ಐ ವಾಸ್ ಲೈಕ್ ವೆರಿ ಹೆಸಿಟೆಂಟ್. ಫಸ್ಟ್ ಟೈಮ್ ಮೀಟ್ ಆಗ್ತಾಯಿದ್ದೀನಿ ಒಬ್ರನ್ನ, ಆ್ಯಂಡ್ ಹೀಸ್ ಅ ಹೀರೋ. ಅವ್ರಿಗೆ ಕಿಕ್ ಮಾಡೋದು, ಸರ್ ಇದು ಆಮೇಲೆ ಮಾಡ್ಬೋದಾ ಅಂದರೆ, ಡೋಂಟ್ ವರಿ, ನಿಮ್ಮ ಪರ್ಫಾರ್ಮೆನ್ಸ್ ನೀವು ಮಾಡಿ, ಈ ಥರ ಮಾಡಿ, ಈ ಥರ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಒಂದು ಸ್ಲ್ಯಾಂಗು ಈ ಸ್ಲ್ಯಾಂಗ್ನ ಯೂಸ್ ಮಾಡಿ, ಈ ಥರ ಎಲ್ಲ ಒಂದು ಅಷ್ಟು ಬ್ರೀಫಿಂಗ್ ಕೊಟ್ಟು ಒಂದು ಕಂಫರ್ಟ್ ಝೋನಿಗೆ ಕರ್ಕೊಂಡೋಗಿ ಒಂದು ಸ್ಟಾರ್ಟ್ ಮಾಡಿದಂಥ ಜರ್ನಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಆ್ಯಂಡ್ ವಿನೋದ್ ಸರ್ ಇಸ್ ಲೈಕ್ ಅ ಸ್ವೀಟ್ ಆರ್ಟ್. ಬರ್ತಾ ಬರ್ತಾ ಹೇಗಾಗೋಯ್ತು ಅಂದರೆ ಈ ಬಿಕೇಮ್ ಅ ಕೈಂಡ್ ಆಫ್ ಅ ಫ್ಯಾಮ್ಲಿ ಟು ಅಸ್. ಮೇಡಮ್ ಆಗಲಿ, ವಿನೋದ್ ಸರ್ ಅವ್ರ ವೈಫು, ಸೊ ಅವರೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಹೆಮ್ಮರವಾಗಿ ಬೆಳೆಸಿದ್ದಾರೆ.